ಹಾಯ್ ಎಲ್ರಿಗೂ ನಮಸ್ಕಾರ. ಧ್ರುವ ತಾರೆ ವ್ಲಾಗ್ಸ್ಗೆ ಸ್ವಾಗತ. ಹಲಸಿನ ಹಣ್ಣಿಂದ ಒಂದು ತುಂಬಾ ಚೆನ್ನಾಗಿರುವಂತಹ ಎರೆವ ಕಜ್ಜಾಯ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ತಿನ್ನೋಕ್ಕಂತೂ ತುಂಬ ರುಚಿಯಾಗಿರುತ್ತೆ. ಹಾಗೆಯೇ ತುಂಬ ಸ್ಮೂತಾಗೂ ಕೂಡ ಬರುತ್ತೆ. ಹಾಗೆ ನೋಡೋಕ್ಕೂ ಕೂಡ ಸಖತ್ತಾಗಿ ಕಾಣುತ್ತೆ. ಇದನ್ನು ಹೇಗೆ ಮಾಡಿಕೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು 1/4 ಕಪ್ ಆಗುವಷ್ಟು ಅಕ್ಕಿನ ತಗೊಂಡು ಅದಕ್ಕೆ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಒಂದು 6ರಿಂದ 7 ತಾಸು ಆಗುವಷ್ಟು ಅದನ್ನು ನೆನೆಸಿಡಬೇಕು. ಹಾಗೆ ಅದು 6ರಿಂದ 7 ತಾಸು ಆಗುವಷ್ಟು ಆದಮೇಲೆ ಅದನ್ನು ಕ್ಲೀನಾಗಿ ತೊಳೆದು ಇಟ್ಕೊಳ್ಳಿ. ಹಾಗೆಯೇ ಅದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು, ಇಲ್ಲಾಂದರೆ ರುಚಿ ಬರಲ್ಲ. ಹಾಗೆಯೇ ಒಂದು 5ರಿಂದ 6 ಏಲಕ್ಕಿನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ 1 ಕಪ್ ಆಗುವಷ್ಟು ಹಲಸಿನ ಹಣ್ಣಿನ ರಸನ ತಗೊಳ್ತಾ ಇದ್ದೀನಿ ನಾನು. ಇದೆಲ್ಲನೂ ಸೇರಿಸಿ ನೀಟಾಗಿ ನುಣ್ಣಗೆ ನೀರನ್ನು ಹಾಕದೇನೆ ಈ ಹಲಸಿನ ಹಣ್ಣಿನ ರಸದಿಂದಲೇ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಯಾವುದೇ ರೀತಿ ನೀರನ್ನು ಸೇರಿಸ್ಬಾರ್ದು. ನೀರು ಸೇರಿಸಿದ್ರೆ ಅದು ತೆಳ್ಳಗಾಗಿಬಿಡುತ್ತೆ. ತೆಳ್ಳಗಾದರೆ ಕಜ್ಜಾಯ ಚೆನ್ನಾಗಿ ಬರಲ್ಲ. ಹಾಗೆಯೇ ಈ ರೀತಿ ನೀಟಾಗಿ ಆದಷ್ಟು ದಪ್ಪಗೆ ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ 3/4 ಕಪ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ. ಇದನ್ನು ಈ ಹಿಟ್ಟಿಗೆ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಬೆಲ್ಲ ಮತ್ತು ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂತಹ ವೀಡಿಯೋಸ್ದು ನೋಟಿಫಿಕೇಷನ್ ಬರುತ್ತೆ ನಿಮಗೆ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ರೀತಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಹಿಟ್ಟು ಕರೆಕ್ಟಾಗಿರುತ್ತೆ. ಕಜ್ಜಾಯನೂ ಕೂಡ ಚೆನ್ನಾಗಿ ಬರುತ್ತೆ. ಆದಷ್ಟು ಈ ಹಿಟ್ಟು ಗಟ್ಟಿಯಾಗೇ ಇರಬೇಕು. ತೆಳ್ಳಗಾದರೆ ಬರಲ್ಲ ಕಜ್ಜಾಯ. ಹಾಗಾಗಿ ಇದೆಲ್ಲ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಣ ಕೊಬ್ಬರಿನ ಮಿಕ್ಸಿನಲ್ಲಿ ಈ ಥರ ಪುಡಿ ಮಾಡಿಕೊಂಡು ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಹಲಸಿನ ಹಣ್ಣಿನ ಮಾಡುವಂತಹ ಯಾವುದೇ ತಿಂಡಿ ಇರ್ಬೋದು, ಅದಕ್ಕೆ ಈ ಥರ ಒಣ ಕೊಬ್ಬರಿ ತುಂಬ ರುಚಿ ಕೊಡುತ್ತೆ. ಹಾಗಾಗಿ ಬೇಕಿದ್ದರೆ ಸೇರಿಸ್ಕೋಬೋದು, ಬಟ್ ಈ ಥರ ಒಣ ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಎರೆವ ಮಾಡ್ತೀವಲ್ಲ ಆ ಬಂಡಿನ ತೊಗೊಂಡಿದ್ದೀನಿ. ಇದನ್ನು ಈ ನಾರ್ಮಲ್ ಕಜ್ಜಾಯದ ಬಂಡಿಲಿ ಕೂಡ ಮಾಡ್ಕೋಬೋದು, ಆದರೆ ನಾನು ಇದರಲ್ಲಿ ಮಾಡ್ತಾಯಿದ್ದೀನಿ. ಎರೆವ ಕಜ್ಜಾಯ ಆಗಿರೋದ್ರಿಂದ ಎರೆವ ಬಂಡಿನಲ್ಲೇ ಮಾಡ್ತಾಯಿದ್ದೀನಿ. ಈ ರೀತಿ ಇದಕ್ಕೆ ಜಾಸ್ತಿ ಎಣ್ಣೆ ಏನು ಬೇಕಾಗಲ್ಲ, ಆದರೆ ಈ ಕಜ್ಜಾಯ ಸ್ವಲ್ಪ ಎಣ್ಣೆ ಕುಡಿಯುತ್ತೆ. ಹಾಗೆ ಆ ಎಣ್ಣೆನ ನಾವು ಕೊನೆಯಲ್ಲಿ ಅದನ್ನು ತೆಕ್ಕೋಬೋದು. ಹಾಗೆ ಇದಕ್ಕೆ ಮೊದಲಿಗೆ ಜಾಸ್ತಿ ಎಣ್ಣೆ ಬೇಕಾಗಲ್ಲ. ಈ ರೀತಿ ಅದನ್ನು ಬಿಟ್ಕೊಂಡು ಹಾಗೆ ಅದನ್ನು ಬೇಯಿಸ್ಕೋಬೇಕು. ಇದು ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಅದನ್ನು ಬೇಯಿಸ್ಕೋಬೇಕು. ಬೇಗ ತೆಗೆದ್ರೆ ಅದು ಒಳಗಡೆ ಬೆಂದಿರಲ್ಲ. ಹಾಗಾಗಿ ಕಜ್ಜಾಯ ಈ ಕಲರ್ ಬಂದರೆ ಅದು ಕರೆಕ್ಟಾಗಿರುತ್ತೆ, ಒಳಗಡೆ ಕೂಡ ಬೆಂದಿರುತ್ತೆ. ಕಜ್ಜಾಯನ ಇದರಲ್ಲಿ ಹೀಗೆ ತೆಗೆದುಬಿಟ್ಟು ಅದನ್ನು ಸ್ವಲ್ಪ ಬೇರೆ ಹುಟ್ಟಿಂದ ಈ ರೀತಿ ಪ್ರೆಸ್ ಮಾಡಬೇಕು. ಸ್ವಲ್ಪ ಎಣ್ಣೆನ ಹೀರ್ಕೊಳ್ಳೋದ್ರಿಂದ ಈ ರೀತಿ ಮಾಡೋದ್ರಿಂದ ಎಣ್ಣೆ ಬಿಟ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ ತುಂಬ ಚೆನ್ನಾಗಿ ರುಚಿಯಾಗಿರುವಂತಹ ಹಲಸಿನ ಹಣ್ಣಿನ ಎರೆವ ಕಜ್ಜಾಯ ರೆಡಿಯಾಗಿದೆ. ಇದು ತಿನ್ನೋಕ್ಕಂತೂ ತುಂಬ ರುಚಿಯಾಗಿರುತ್ತೆ. ಹಾಗೆ ತುಂಬ ಸ್ಮೂತಾಗಿ ಕೂಡ ಬರುತ್ತೆ. ಖಂಡಿತ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡ್ಬೋದು. ಹಲಸಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ಈ ಕಜ್ಜಾಯನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ತುಂಬ ರುಚಿಯಾಗಿರುತ್ತೆ. ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಈ ಕಜ್ಜಾಯ. ಹಾಗೆ ಎರೆವ ಅಂತಲೂ ಮಾಡ್ತಾರೆ, ಆದರೆ ಈ ರೀತಿ ಹಲಸಿನ ಹಣ್ಣಿನ ಎರೆವ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಯಾವುದೇ ರೀತಿ ಹಿಟ್ಟು ಹಸಿಗಿರಲ್ಲ. ಈ ರೀತಿ ಕಲರ್ ಬರೋವರೆಗೂ ಸಣ್ಣ ಬೆಂಕಿಲಿ ಬೇಯಿಸ್ಕೊಳ್ಳೋದ್ರಿಂದ ಕಜ್ಜಾಯ ಒಳಗಡೆನೂ ತುಂಬ ಸ್ಮೂತಾಗಿ ಚೆನ್ನಾಗಿ ಬೇಯುತ್ತೆ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.